ಈ ಧಾರವಾಡ ಅವಳಿ ನಗರ ಕಮಿಷನರೇಟ್ ಏನಿದೆ ಅದರ ವ್ಯಾಪ್ತಿಯಲ್ಲಿರುವಂತಹ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವ ಸಾಯಿ ದರ್ಶನ ಅನ್ನುವಂತ ಒಂದು ಬಡಾವಣೆಯಲ್ಲಿ ಒಂದು ಮನೆ ಇದೆ. ಈ ಮನೆಯಲ್ಲಿ 7 ಜನ ನೇಪಾಳ ಮೂಲದ ವ್ಯಕ್ತಿಗಳು ವಾಸ ಇರ್ತಾರೆ. ಸೊ ಇವರೆಲ್ಲರದು ಏಜ್ ಗ್ರೂಪ್ 25, 30 ಮತ್ತೆ 40 ವರೆಗೂ ಇದೆ. ಇವರು ಚಿಂಗ್ಸ್ ಚಾವ್ ಅನ್ನುವಂತ ಒಂದು ಮೋಮೋಸ್ ಮಾಡುವಂತ ಅಂಗಡಿ ಮತ್ತೆ ಅದ್ರ ಜೊತೆಗೆ 2-3 ಕಡೆ ಜಾಗ ಚೇಂಜ್ ಮಾಡ್ಕೊಂಡು ಮೋಮೋಸ್ ಮಾರುವಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವ್ರು 7 ಜನನು ಒಂದು ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಮತ್ತೆ ಸೆಮಿ ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇವತ್ತಿರುವಂತದ್ದು ಗಮನಕ್ಕೆ ಬಂದಿದೆ. ಯಾಕಂದ್ರೆ ಬೆಳಗ್ಗೆ ಆದ ತಕ್ಷಣ ಅವ್ರು ಯಾಕೆ ಮತ್ತೆ ಡ್ಯೂಟಿಗೆ ಮತ್ತೆ ಅದೆಲ್ಲ ಬಂದಿಲ್ಲ ಅಂತ ವೆರಿಫೈ ಮಾಡಿದಾಗ ಇಲ್ಲಿ ಅವರು ಒಂದು ಸ್ವಲ್ಪ ಸೆಮಿ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇದ್ದಾಗ ಇಮಿಡಿಯೇಟ್ ಆಗಿ ಅವ್ರನ್ನ ಧಾರವಾಡ ಸಿವಿಲ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಒಬ್ಬ ವಿವೇಕ್ ಅನ್ನುವಂಥವ್ರು 40 ವರ್ಷ ವಯಸ್ಸು, ಅವನು ಮೃತ ಸ್ಥಿತಿಯಲ್ಲಿ ಸಿಕ್ಕಿದ್ದಾನೆ. ಕಾರಣ ಏನು ಅನ್ನುವಂಥದ್ದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇಲ್ಲಿ ಆ ಒಂದು ಬಿಲ್ಡಿಂಗ್ ಯಾರು ಬಾಡಿಗೆ ಮಾಡ್ಕೊಟ್ಟಿದ್ರು ಓನರ್, ಯಾರ ಹತ್ರ ಕೆಲಸ ಮಾಡ್ತಿದ್ರು, ಅವ್ರು ಹೇಳುವಂತದ್ದು ಪ್ರಾಬಬಲಿ ಇವರು ಕುಕ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಚಾರ್ಕೋಲ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಇದ್ದಿಲನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಈ ನಾನ್ ವೆಜಿಟೇರಿಯನ್ ಫುಡ್ ಗ್ರಿಲ್ ಮಾಡ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಸೊ ಅದರಿಂದ ಏನಾದ್ರೂ ನಂತರದಲ್ಲಿ ಈ ಉಸಿರು ಕಟ್ಟುವಂಥದ್ದು ಅಥವಾ ಏನಾದ್ರೂ ಆಕ್ಸಿಜನ್ ಕೊರತೆ ಆಗಿ ಆ ಥರದ್ದು ಏನಾದ್ರೂ ಸಾಧ್ಯತೆ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಅದು ಯಾವುದು ಕಾರಣಕ್ಕೆ ಡೆತ್ ಆಗಿದೆ ಅನ್ನುವಂಥದ್ದು ಅಸರ್ಟೈನ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಾನು ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕುಕ್ ಮಾಡ್ಕೊಂಡಿರುವಂಥದ್ದು ಹೌದು, ಬೇರೆ ಯಾವ್ದು ಗ್ಯಾಸ್ ಆ ಥರದ್ದು ಯಾವ್ದು ಇರ್ಲಿಲ್ಲ ಅಲ್ಲಿ. ಮತ್ತೆ ಅದು ಕಂಪ್ಲೀಟ್ ಸೀಲ್ಡ್ ಇದೆ, ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿರುವಂಥದ್ದು. ಅಥವಾ ಏನಾದ್ರೂ ಫುಡ್ ಪಾಯ್ಸನಿಂಗ್ ಆಗಿದೆಯಾ, ಯಾವ ಕಾರಣಕ್ಕೆ ಅನ್ನುವಂಥದ್ದು ಇನ್ನು ಅಸರ್ಟೈನ್ ಮಾಡ್ಬೇಕಾಗಿದೆ. ಒಟ್ಟು 6 ಜನ ಇನ್ನು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ನರೇಶ್, ನಿತೇಶ್, ಡಿಕೇಶ್, ಲಕ್ಷ್ಮಣ್, ಸೂದನ್ ಮತ್ತೆ ಕುಮಾರ್ ಅಂತ. ಈಗ ಡೆತ್ ಆಗಿರುವಂತ ಒಂದು ವಿವೇಕ್ ಅಂತ ಒಂದು 40 ಇಯರ್ಸ್ ಒಂದು. ಸೊ ಅವರು ಇನ್ನು ಉಳಿದ 6 ಜನ ಏನಿದ್ದಾರೆ ಅವರು ಸ್ಟೇಬಲ್ ಇದ್ದಾರೆ ಅನ್ನುವಂತ ಸದ್ಯದ ಮಾಹಿತಿ. ಫಾಲೋ ಅಪ್ ಮಾಡಲಾಗುತ್ತೆ.